ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಿಕೊಳ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇದೊಂದು ಪವಿತ್ರವಾದಂತಹ ಇನ್ನು ಕೆಲವು ಕ್ಷಣಗಳಲ್ಲಿ ವೇದಿಕೆ ಮೇಲೆ ಶ್ರೀ ಗವಿಸಿದ್ದೇಶ್ವರರ ಕರ್ತೃಗದ್ದಿಗೆ ವಿರಾಜಮಾನಲಾಗಲಿದೆ. ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ತಾವೆಲ್ಲರೂ ಕೂಡ ಶ್ರೀ ಗವಿಸಿದ್ದೇಶ್ವರರ ಆಶೀರ್ವಾದಕ್ಕೆ ಶ್ರೀ ಗವಿಸಿದ್ದೇಶ್ವರರ ಪೂಜಾ ಕಾರ್ಯಕ್ರಮ ನೆರವೇರಲಿದೆ. ದಯವಿಟ್ಟು ಎಲ್ಲ ಗುರು ಹಿರಿಯರು ಒಂದೆಡೆ ಬಂದು ಕೂತ್ಕೊಳ್ಬೇಕೆಂದು ವಿನಂತಿಸಿಕೊಳ್ಳಿಸಲಿದ್ದಾರೆ. ಈಗಾಗಲೇ ಸ್ಪರ್ಧಾಳುಗಳು ಇರುವಂತಹ ಇಂಡಿಯನ್ ಐಡಲ್ ಸೀಸನ್ 14ನಲ್ಲಿ ಕರ್ನಾಟಕದಿಂದ ಆಯ್ಕೆಗೊಂಡಂತಹ ಏಕೈಕ ಸ್ಪರ್ಧಾಳು ಯಾರು ಅಂದ್ರೆ ನಮ್ಮ ಬೀದರಿನ ಕುಮಾರಿ ಶಿವದಾಸ್ ಸ್ವಾಮಿ ಅವರಾಗಿದ್ದಾರೆ. ಈಗಾಗಲೇ ಜಿ ಟಿವಿಯ ಸಾರಿಗಾಮದಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ಗಾಯಕಿ ಶಿವದಾಸ್ ಸ್ವಾಮಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಕೊಪ್ಪಳದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನು ಇವತ್ತು ನನ್ನ ಪರಿವಾರ ಸಹಿತ ನನ್ನ ತಂಡ ಸಹಿತ ಸಂಗೀತ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ. ಸಂಗೀತ ಸೇವೆ ಮಾಡಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಪರಮ ಪೂಜ್ಯ ಗವಿಸಿದ್ದೇಶ್ವರ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಒಂದು ನನ್ನ ಸೌಭಾಗ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಕೊಪ್ಪಳದ ಇರಲಿ ಎಲ್ಲ ನಮ್ಮ ಕರ್ನಾಟಕದಿಂದ ನಮ್ಮ ಎಲ್ಲ ಪ್ರೀತಿಯ ಜನರು ಬಂದಿದ್ದರು. ನನಗೆ ಭಾಳ ಆ್ಯಕ್ಚುಲಿ ನನ್ನ ಅಭಿಮಾನಿಗಳು, ಅವರ ಸಪೋರ್ಟ್, ಅವರ ಆಶೀರ್ವಾದದಿಂದನೇ ನಾನು ಸರಿಗಮಪ ವಿನ್ ಆಗಿದ್ದೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಮೀಡಿಯಾ ಅವರ ಸಪೋರ್ಟ್ ಕೂಡ ನನಗೆ ಭಾಳ ಇದೆ. ಜನರ ಪ್ರೀತಿ, ಇಡೀ ಕರ್ನಾಟಕದ ಪ್ರೀತಿ, ನಮ್ಮ ಅಪ್ಪಾಜಿಯವರ ಆಶೀರ್ವಾದ ನನ್ನ ಮೇಲೆ, ನನ್ನ ಪರಿವಾರ ಮೇಲೆ ಸದಾ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹೌದು, ಖಂಡಿತ ಎಲ್ಲ ಕಡೆ ಸೇವೆ ಮಾಡ್ತೀವಿ, ಆದರೆ ಇಲ್ಲೊಂದು ಸೇವೆ ಸಿಗೋದು ಒಂದು ಬೇರೆನೇ ಖುಷಿ ಇದೆ. ಈ ಒಂದು ನಮ್ಮ ಗಂಗಾ ಆರತಿ ಆಗಿರಲಿ ಮತ್ತು ನಮ್ಮ ತೆಪ್ಪೋತ್ಸವ ಆಗಿರಲಿ, ಇದು ಎಲ್ಲವನ್ನು ನೋಡಿ ಒಂಥರ ಎಲ್ಲೂ ಈ ಥರ ನೋಡಲಿಕ್ಕೆ ಸಿಕ್ಕೇ ಇಲ್ಲ. ನನಗೆ ಫಸ್ಟ್ ಟೈಮ್ ಈ ಥರ ನಮ್ಮ ಧಾರ್ಮಿಕವಾಗಿ ಈ ಥರ ಒಂದು ಸಿಕ್ಕಿದೆ, ನೋಡಲಿಕ್ಕೆ ಭಾಳ ಖುಷಿ. ಇಲ್ಲ, ನೋಡಲಿಲ್ಲ ನಾನು, ಇದೇ ಫಸ್ಟ್ ಟೈಮ್ ನಮ್ಮ ಕೊಪ್ಪಳದಲ್ಲಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ. ಶ್ರೀಮಠದ ಭಕ್ತವೃಂದಕ್ಕೆ ಶರಣ ಅಂತ ಹೇಳ್ತಾ, ಇವತ್ತಿನ ದಿವಸನೇ ಹಬ್ಬ ಅಂತ ತಿಳ್ಕೊಬೇಕು. ಯಾಕಂದರೆ ಗೋಸಿದ್ದಪ್ಪಜ್ಜನ ಜಾತ್ರೆ ಅಂದರೆ ಒಂದು ಹಬ್ಬ. ಈ 365 ದಿವಸದಲ್ಲಿ ಗೋಸಿದ್ದಪ್ಪನ ಜಾತ್ರೆ ಯಾವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಂತ ಎಲ್ಲರೂ ಅಭಿಲಾಷದಿಂದ ಕಾಯ್ತಾ ಇರ್ತಾಯಿದ್ವಿ. ಇವತ್ತು ಇದು 2 ಕಣ್ಣು ಸಾಲದು. ಯಾಕಂದರೆ ಈ ಕಾರ್ಯಕ್ರಮ ನೋಡಲಿಕ್ಕೆ, ಈ ಕಣ್ತುಂಬ ಕಾರ್ಯಕ್ರಮ ನೋಡೋದಕ್ಕೆ ಈ ಜನಸಾಗರನೇ ಸಾಕ್ಷಿ ಅನ್ನಿಸ್ಬೇಕು. ಇವತ್ತಿನ ಗಂಗಾರತಿ, ಇವತ್ತು ಫಸ್ಟು ಶಿವನವರಿಂದ ಸಂಗೀತ ಕಾರ್ಯಕ್ರಮ ಮತ್ತು ಗಂಗಾರತಿ ಹುಬ್ಳಿಯವರು ಗಂಗಾರತಿ ಮಾಡಿದರು. ಮತ್ತು ತದನಂತರ ತೆಪ್ಪೋತ್ಸವ ಕಾರ್ಯಕ್ರಮ ಆಯಿತು. ಇದೆಲ್ಲ ನಾನು ಅಂದ್ಕೊಂಡಂಗೆ ಇದು ಎಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ಗೋಸಿದ್ದಪ್ಪನ ಕತ್ತುಗತಿರೋ ಗೋಸಿದ್ದೇಶ, ಈಗಿರೋ ಗೋಸಿದ್ದೇಶನ ಸಂಕಲ್ಪ, ಅವ್ರ ಸಂಕಲ್ಪದಂಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆಯೋಕ್ಕೆ 5ನೇ ವರ್ಷದ ಕಾರ್ಯಕ್ರಮ ಆಯಿತು. ಇದು ಅವ್ರು ಏನೋ ಅಭಿಲಾಷೆ ಮಾಡಿದ್ರು, ಅದು ವರ್ಷದಿಂದ ವರ್ಷ ವಿಜೃಂಭಣೆಯಿಂದ ಆಗ್ತಾಯಿದೆ ಕಾರ್ಯಕ್ರಮ. ಇಲ್ಲ, ಅದು 3ನೇ ವರ್ಷದ್ದು. ಥ್ಯಾಂಕ್ ಯು.